ಮುಂಗಾರು ಮಳೆ ಬೆಳೆ ಮಧ್ಯಮ ವಕ್ಕಂ ಅಂದ್ರ ಇದು ಉತ್ತಮವಲ್ಲ ಕನಿಷ್ಠವಲ್ಲ ಮಧ್ಯಮ ಫಲ ಆದೀತು. ಹಿಂಗಾರು ಮಳೆ ಬೆಳೆ ಖಂಡಮಂಡಲವಾದೀತು. ಒಂದು ಊರಿಗೆ ಆತಿ ಒಂದು ಊರಿಗಿಲ್ಲ. ಹಿಂಗಾರು ಮಳೆ ಖಂಡಮಂಡಲವಾದೀತು. ದವಸ ಧಾನ್ಯಗಳು ರಸವರ್ಗಗಳು ಬೆಳೀತಾವೋ ಇಲ್ಲೋ ಅನ್ನುವಂಥದ್ದು ಚಿಂತೆಗಳು ಮಾಡ್ತಾರೆ. ಮೂಡನ ದಿಕ್ಕಿನಿಂದ ಹಿಡ್ಕೊಂಡ ಪಡವನ ದಿಕ್ಕಿನವರೆಗೆ, ಮೂಡನ ದಿಕ್ಕಿನ ದೇಶದಿಂದ ಪೂರ್ವ ದಿಕ್ಕಿನ ದೇಶಗಳಿಗೆ, ಪಶ್ಚಿಮ ದಿಕ್ಕಿನ ದೇಶಗಳಿಗೆ ಬರಗಾಲ ಉಂಟಾದೀತು. ಪಶುಗಳು ಶಿಶುಗಳು ಲಯವಕ್ಕಂ ಲಯವಾದ ಅಂತ ಹೇಳ್ತಾರೆ. ಅಪ್ಪ ಅವರು ಬರೆದ 400 ವರ್ಷದಿಂದ ಏನು ಬರೆದಿಟ್ಟಾರ ಈ ಕಾಲಜ್ಞಾನ ವಾಕ್ಯಗಳು. ಪಶುಗಳು ಶಿಶುಗಳು ಲಯವಾದವು. ಮತ್ತೆ ಅದೇ ಸಂವತ್ಸರದೊಳಗೆ ಮಳೆ ಬೆಳೆ ಮಧ್ಯಮ ಆಗಿದೆ. ವೃಷ್ಟಿ ಅನ್ನೋದು ವೃಷ್ಟಿ ಅಂದ್ರೆ ಮಳೆಗಾಲ ಮಂದ ಆದಿದೆ. ಚೈತ್ರ ವೈಶಾಖ ಮೊದಲುಗೊಂಡು ಜಗತ್ತಿಗೆ ದುಷ್ಕಾಲ ಆದಿದೆ, ಜಗತ್ತಿಗೆ ಮಹಾ ಕಷ್ಟ ಆದಿದೆ. ಚೈತ್ರ ವೈಶಾಖ ಮೊದಲುಗೊಂಡು ಮತ್ತು ಜಗತ್ತಿಗೆ ಕಠಿಣವಾದ ಸಂಕಷ್ಟದ ದಿನಮಾನಗಳು ಒದಗ್ತಾವೆ. ಅದಕ್ಕೆ ಭಕ್ತಿಯಿಂದ ಹೋದ್ರ ಅಂದ್ರೆ ಧರ್ಮದಿಂದ ಹೋದ್ರ ಅಂದ್ರೆ ಮುಂದೆಲ್ಲೇ ಗುಡ್ಡದೊಳಗೆ ಕೂತ್ರು ಏನು ಗುಡ್ದಾಗ ಏನು ಸಿಗ್ತದೆ, ಏನು ಸಿಗೋಲ್ಲ. ಗುಡ್ದಾಗ ಕೂತ್ರು ಯಾವ ರೂಪದಿಂದ ಅದು ಅನ್ನ ನೇರಳೆ ಸಿಗ್ತದೆ. ಅದಕ್ಕೆ ದಾನ ಧರ್ಮ ಪರೋಪಕಾರ ಅಂಗ ಹಿಡ್ಕೊಂಡು ಮುಗ ಕಡೆಯಿಂದ ತುದಿಯಿಂದ ಎಷ್ಟು ಬೇಕ ತಕ್ಕ ದಾನ ಧರ್ಮ ಮಾಡಿ. ಇವತ್ತು ಪಂಥೆಯೊಳಗೆ ನಿನ್ನೆ ದಿವಸ ಮಹಾರಥೋತ್ಸವ ಆದ ಮರುದಿವಸ ಬಬಲಾದಿ ಮಠಗಳು 2 ಪ್ರಮುಖ ಘಟ್ಟಗಳಿದ್ದಲ್ಲ. ಮಹಾರಥೋತ್ಸವ ಆದ ಮರುದಿವಸ ಪಂಥಿ ಮುಖಾಂತರ ಈ ಕಾಲಜ್ಞಾನ ಪರಂಪರಾಗತವಾಗಿ 400 ವರ್ಷದ ಕಾನೂನು ನಡೆದುಕೊಂಡು ಬಂದೈತಿ. ಅದಕ್ಕೆ ದುಡ್ಡು ರೂಪಾಯಿ ಕೊಟ್ಟು ಬಜಾರ್ನಾಗ ಪುಣ್ಯ ಸಿಗುವುದಿಲ್ಲ. ಈ ಮನುಷ್ಯ ಜನ್ಮ ಏನೈತಲ್ಲ ಇರುವಿ ಹಿಡ್ಕೊಂಡು 84 ಲಕ್ಷ ಜೀವರಾಶಿ ಒಳಗೆ ಮಹಾಶ್ರೇಷ್ಠವಾದಂಥ ಜನ್ಮ. ಇದನ್ನು ವ್ಯರ್ಥ ಮಾಡ್ಕೋಬೇಡ. ಧನವಿದ್ದ ಕಾಲಕ್ಕೆ ದಾನ ಧರ್ಮವೂ ಮಾಡ್ರಿ. ಅದಕ್ಕೆ ಕಡೆ ಮೊದಲಾದೀತು ಕರ್ಮವು ಹೆಚ್ಚಿತು ಧರ್ಮವು ಬಿಡಬೇಡಿರಲ್ಲ. ನಿಮ್ಮ ವರ್ಮವ ಕೇಳುವಂಥ ವಸ್ತಾದಿ ಬರ್ತಾನೆ. ಆಗ ನೀವು ನಿರ್ಮಲವಾಗಿರ್ಬೇಕಾಗ್ತದೆ. ಗುರು ವಾಕ್ಯವೇ ಕೇಳಿರಿ, ಗುರು ವಚನ ಉದ್ದೇಶ ಪಾಲಿಸ್ರಿ. ಧನವಿದ್ದ ಕಾಲಕ್ಕೆ ದೇವ್ರು ಕೊಟ್ಟ ಕಾಲಕ್ಕೆ ದಾನ ಧರ್ಮ ಪರೋಪಕಾರ ಮಾಡಿರಿ. ಕುರುಡು ಕುಂಟು ನೀಗಲಾರ್ದವ್ರಿಗೆ ಎಷ್ಟೋ ಮಂದಿ ನಿಮ್ಮ ಕೈಲಾದಂಥದ್ದು ಏನು ದಾನ ರೂಪದಾಗ ಏನು ಹೋಗ್ತಲ್ಲ ಇದನ್ನು ಮುಂದಿನ ಇದ್ರೊಳಗೆ ಪುಣ್ಯದ ಬುದ್ಧಿ ಕಟ್ಟಿಟ್ಕೊಂಡಾಗ ಏನು ನೀಗ್ಲಕ್ಕ ಮುಂದಿನ ಮನೆಯಾರು ತೋರಿಸ. ಅದಕ್ಕೆ ಮಹಾಪುಣ್ಯ ಸಿಕ್ಕಿತ್ತು. ದಾನ ಧರ್ಮಗಳು ಇದರೊಳಗೆ ಪುಣ್ಯ ಸಿಗುವುದು, ಯಾವುದ್ರೊಳಗೂ ಸಿಗುವುದಿಲ್ಲ. ಅದಕ್ಕೆ ಆದಷ್ಟು ಧರ್ಮದಿಂದ ಅವರಿಗೆ ಸುಖ ಸಿಗ್ತೈತಿ. ರಾಜಕೀಯದೊಳಗೆ ಸುಖ ಅನ್ನುವಂಥದ್ದಿಲ್ಲ. ಆಳುವಂಥ ಪ್ರಭುಗಳಿಗೆ ಸುಖ ಅನ್ನುವಂಥದ್ದಿಲ್ಲ. ಆದರೂ ದವಸ ಧಾನ್ಯಗಳನ್ನು ಅದನ್ನು ಕಾಯ್ಕೊಂಡು ಇಟ್ಕೊಂಡಾದರೂ ಒಳ್ಳೆಯದಾಗಿದೆ. ನೀವು ನಡೆದುಕೊಳ್ಳುವಂಥ ಮಾರ್ಗ ಯಾವುದಿರ್ಬೇಕಂತಂದ್ರೆ ಧರ್ಮ ಮಾರ್ಗ ಇರಬೇಕು. ನಾ ಹೆಚ್ಚ ನೀ ಹೆಚ್ಚ
ಅನ್ನುವಂಥ ತೆಗೆದಾಕ್ರಿ. ಗುರುನಾಥ ಅನ್ನುವಂಥದ್ದ ಪರಮಾತ್ಮ ಏನದಲ್ಲ ಅವನ ದೊಡ್ಡ ಅವನು ತಲೆಬಾಗಿ ಶಿರವಾಗಿ ನಡೆದುಕೊಂಡು ಎಲ್ಲಿ ಒಂದ ಕರುಣೆ ಕೃಪಾ ಕಟಾಕ್ಷ ಒದಗಿತ್ತು. ಅದಕ್ಕೆ ಈ ಪರಾಭವ ನಾಮ ಸಂವತ್ಸರೊಳಗೆ ಮಳೆ ಬೆಳೆ ಮುಂಗಾರಿ ಮಳೆ ಬೆಳೆ ಮಧ್ಯಮಾದಿತ್ತು, ಹಿಂಗಾರಿ ಖಂಡಮಂಡಲವಾದಿತ್ತು. ದವಸ ಧಾನ್ಯಗಳು ರಸವರ್ಗಗಳು ಮೊದಲು ಬಂದು ಬೇಡಿಕೆಗಳನ್ನು ಚಿಂತೆಗಳು ಮಾಡಿದ್ವಿ. ಚೈತ್ರ ವೈಶಾಖ ಮೊದಲಾಗಿ ಏನು ಚೈತ್ರ ವೈಶಾಖ ತಿಂಗಳುಗಳು ಮಾಸಗಳು, ಚೈತ್ರ ವೈಶಾಖ ಮೊದಲಾಗಿ ಜಗತ್ತಿನ ದುಷ್ಕಾಲ ಆದೈತಿ. ಕಷ್ಟದ ದಿನಗಳು ಬಂದಾವ ತಪ್ಪವ್ರು ಹೇಳ್ತಾರೆ ಬದಲಿಸ್ತಂಥ ವಾಕ್ಯಗಳು. ಅದಕ್ಕೆ ಧರ್ಮದಿಂದ ಹೋಗಿ ಸುಖ ಸಿಗ್ತೈತಿ. ದಾನ ಧರ್ಮ ಪರೋಪಕಾರ ಇದನ್ನು ಹಿಡ್ಕೊಂಡು ಹೋದ್ರೆ ಅಂದ್ರೆ ಜಗತ್ತಿಗೆ ಅವ್ರ ಪಾದದ ಆಶೀರ್ವಾದದಿಂದ ಸುಖ ಸಿಗ್ತೈತಿ. ಅದಕ್ಕೆ ಪರಮಾತ್ಮ ಒಂದು ಕ್ಷಣ ನಡೆದ್ರು ಅದು ಹಿಂದಿರ್ತ. ಅದಕ್ಕೆ ಈ ವರ್ಷ ಅದಕ್ಕೆ ಈ ವರ್ಷ ಏನಿಲ್ಲ 4ನೇ ಮಳೆ 5ನೇ ಬೆಳೆ ಕ್ಷೇತ್ರಾಧಿಪತಿ ಬಬಲಾದಿಯ ಕ್ಷೇತ್ರಾಧಿಪತಿ ಶ್ರೀ ಗುರು ಚಕ್ರವರ್ತಿ ಸದಾಶಿವಪ್ರಭು ಈ ನಮ್ಮ ಈ ಕಾಂಡ್ರಕೊಪ್ಪ ಗ್ರಾಮಕ್ಕೆ 100 ವರ್ಷದ ಆಚೆ ಇದೆ. ಒಂದು 100 ವರ್ಷದ ಆಚೆ ಇದೆ. ಬಬಲಾದಿ ಕ್ಷೇತ್ರಾಧಿಪತಿ ಶ್ರೀ ಗುರು ಚಕ್ರ ಸದಾಶಿವಪ್ರಭು ಕಾಂಡ್ರಕೊಪ್ಪ ಗ್ರಾಮಕ್ಕೆ ಬಂದ. ಇಲ್ಲಿ ಅಪ್ಪವರು ಪಾದ ಇಟ್ಟ ಹೋದಂಥ ಸ್ಥಾನಿದ. ಅದಕ್ಕೆ ಶ್ರೀ ಗುರುವಿನ ಚರಣಗಳು ಸಕಲ ತೀರ್ಥ ಕ್ಷೇತ್ರಗಳು ಆಗ್ಯಾವ. ಅದೇ ಕಾಶಿ ಕ್ಷೇತ್ರ, ಕಾಶಿ ಶ್ರೀಶೈಲ ಕೇದಾರ ಬದಲಿ ಇವೆಲ್ಲವೂ ಆ ಶ್ರೀ ಗುರುವಿನ ಚರಣದೊಳಗೆ ಅಡಿಗೆ ಹೋಗ್ತಾರೆ. ಶಾಸ್ತ್ರ ಬದ್ಧವಾಗಿ ಪ್ರಮಾಣ ಇದೆ. ನಾಲ್ಕುನೂರು ವರ್ಷದಿಂದ ಈ ಪರಂಪರೆ ನಮ್ಮ ಈ ಬಬಲಾದಿ ಮಠಕ್ಕೆ 400 ವರ್ಷದಿಂದ ಇವತ್ತಿನವರೆಗೂ ಭಿನ್ನ ಹಾಕೋತ ಹೋಗ್ತಂತಂದ್ರೆ ಭಕ್ತಿ ಪರವಶದಿಂದ ಭಿನ್ನ ಹಾಕೋತ ಹೋಗ್ತಂದ್ರೆ ಹೋಗ್ತಾರಂತಂದ್ರೆ ಹಿಂದಿನ ಸದಾಶಿವ ಈಗೂ ಉಂಟು ಮುಂದೂ ಉಂಟು. ಅದಕ್ಕೆ ದಕ್ಷಿಣ ದಿಕ್ಕಿನ ಸಾಕ್ಷಾತ್ ಬರ್ತಾನೆ. ಮುಂದೆ ದಕ್ಷಿಣ ದಿಕ್ಕಿನ ಸಾಕ್ಷಾತ್ ಬರ್ತಾನೆ. ವಿಸ್ತರಣೆಗಿಲ್ಲ. ಆ ಬೂದಿ ಧರಿಸ್ಕೊಂಡ್ರೆ ಹೋಗಬೇಕಾಗಿದೆ, ಕಷ್ಟ ಕಾರ್ಪಣ್ಯಗಳು ಬಂದಿದೆ, ಸುಖ ಸಿಗ್ತೈತಿ. ಅದಕ್ಕೆ ಬರಬೇಕಾದ್ರೆ ಶಾಂತ ರೀತಿಯಿಂದ ಸಮಾಧಾನದಿಂದ ಸಣ್ಣ ಮಕ್ಕಳು ಇರ್ತಾವೆ, ಹೆಣ್ಮಕ್ಳು ಇರ್ತಾವೆ, ಹಾಯಿಗಳು ಮಾಡಿರ್ತಾವೆ. ಸಮಾಧಾನ ಶಿಸ್ತು ಬಂದ್ರೆ ಎಲ್ಲರಿಗೂ ಅಪ್ಪನ ದರ್ಶನ ಆಗ್ತದೆ. ನೀವು ಬಂದದ್ದಕ್ಕೂ ಸ್ವಾರ್ಥಕ್ಕೆ ಆಕತ್ತೆ. ಬಂದು ಅಪ್ಪಡ ಪ್ರಸಾದ ಗುರು ಪ್ರಸಾದ ಬಂದ ಅನ್ನ ಪ್ರಸಾದ ಮುಗಿಸ್ಕೊಂಡು ಹೋಗೋದು ಅನ್ನ ನೀರಿಗೆ ಯಾವತ್ತೂ ಬರಲಿ ಆಗುದಿಲ್ಲ. ಅದಕ್ಕೆ ಬಬಲಾದಿ ಅನ್ನುವಂಥದ್ದು 3 ಲೋಕದ ಗಂಡ ಅನಿಸ್ಕೊಂಡವ. ನಾಯಿ ಕಾಲಜ್ಞಾನದ ಲೆಕ್ಕಕ್ಕೆ ಜಗದ ಕರ್ತನ ರಾಣಿ ಜಗದಂಬೆ ಜಗವನ್ನ ಹುರಿಯಲಿಕ್ಕೆ ಹಿಡಿಸಿ ಬಂದವರು ಬೆರೆದನ ಕುಂಬ ಸಪ್ತ ಕಡಲು ಬತ್ತಿ ಹುಣ್ಣಿ ಪ್ರತಿ ಒಂದು ಹುರಿಯ ನಿಂತ ಕಾಲಜ್ಞಾನದ ಲೆಕ್ಕ. ಚಂದ್ರಮ ತಾಯಿ ಬರು ಕಾಲಕ್ಕ ಅನ್ನವನ್ನು ಚೌಡಿ ಚಂಡಿ ಮುಂಡಿ ಕಾಳಿ ಲಕ್ಷ್ಮಿ ಭಾರತಿ ಅದರೊಳಗೆ ಈಕೆ ನೀರಿನ ದುರ್ಗಮ್ಮವು ಚಂದ್ರನ ತಾಯಿ. ಕಾಲಜ್ಞಾನದ ಕಡಿಯಾಟಕ್ಕೆ ಈಗ ಚಂದ್ರನ ತಾಯಿ ಬರ್ತಾನೆ. ಅದಕ್ಕೆ ಧರ್ಮದಿಂದ ಹೋಗಿ ಅಧರ್ಮ ಅನ್ನುವಂಥ ಮನಸ್ಸಿನಾಗಿ ಚಿತ್ತು ಭಾವನೆಗಳು ಇರಬಾರ. ಧರ್ಮದಿಂದ ಮಾಡಿದ್ರೆ ಆಗ ಸುಖ ಸಿಗ್ತದೆ. ಪರಾಭವ ನಾಮ ಸಂವತ್ಸರ